ಕಲಬುರಗಿ ಪಟ್ಟಣದ ಪ್ರಗತಿ ಕಾಲೋನಿಯ ನಿವಾಸಿಯಾಗಿರುವಂತಹ ಶಶಿಕಾಂತ್ ನಾಡಿಕರ್ ಕೊಲೆ ಮಾಡಿದ ಆರೋಪಿಯನ್ನು ಬಂಧಿಸಲು ಪೊಲೀಸ್ ಕಮಿಷನರ್ ಅವರಿಗೆ ಮನವಿ ಸಲ್ಲಿಸಿ ಕೊಲೆ ಮಾಡಿದ ಅಪರಾಧಿಗಳ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕೆಂದು ಮಾದಿಗ ಸಮಾಜದ ಮುಖಂಡರು ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಗೋಪಾಲರಾವ್ ಕಟ್ಟಿಮನಿ, ದಶರಥ್ ಕಲಗುರ್ತಿ, ಪ್ರಕಾಶ್ ಸಾಗರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕಚೇರಿಗೆ ಭೇಟಿ ನೀಡಿರತಕ್ಕಂಥ ವಿಚಾರ ಏನು 12ನೇ ತಾರೀಕು ನಡೆದಿರತಕ್ಕಂಥ ಕೊಲೆಯ ಪ್ರಮುಖ ಆರೋಪಿಗಳನ್ನು ಬಂಧಿಸಲಿಕ್ಕೆ ಇವತ್ತು ದಶರಥ್ ಕಲಗುರ್ತಿ ಮತ್ತು ನಿಂಬಾಳ್ಕರ್ ಅವರ ನೇತೃತ್ವದಲ್ಲಿ ಆಯುಕ್ತರನ್ನು ಭೇಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಯುಕ್ತರು ನಾವು ಅರೆಸ್ಟ್ ಮಾಡಿದ್ದೇವೆ ಇವತ್ತು ಅಂತಕ್ಕಂಥ ಹೇಳಿಕೆ ಕೊಡ್ತಾ ಇದ್ದಾರೆ. ಅದರ ವಾಸ್ತವಿಕ ನಮಗದರ ಬಗ್ಗೆ ಅರಿವಿಲ್ಲ. ಪೇಪರ್ ಆಗಬೇಕು, ಇನ್ನು ಅರೆಸ್ಟ್ ಆಗಬೇಕು, ಪತ್ರಿಕಾ ಪ್ರಕಟಣೆ ಆಗಬೇಕು ಅಂದಾಗ ಮಾತ್ರ ಸತ್ಯಾಂಶ ಹೊರಗೆ ಬರ್ತದೆ. ಹೀಗಾಗಿ ಒಂದು ವೇಳೆ ಇವತ್ತು ಅರೆಸ್ಟ್ ಆಗದೇ ಇದ್ದ ಪಕ್ಷದಲ್ಲಿ ಇವತ್ತೇನು ನಿಯೋಗ ನಮ್ಮ ಮುಖಂಡರ ಜೊತೆ ನಾವು ಹಂಚ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಒಂದಿಲ್ಲ 2 ದಿವಸಗಳಲ್ಲಿ ಗುಲ್ಬರ್ಗಾದಲ್ಲಿ ಬಹುದೊಡ್ಡ ಒಂದು ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಾವು ಎಲ್ಲರೂ ಈಗಾಗಲೇ ತಯಾರಾಗಿದ್ದೇವೆ. ಅದಕ್ಕೆ ಇದನ್ನು ಅರ್ಥಕೊಳ್ಬೇಕು. ಕಮಿಷನರ್ ಅವರು ಕೂಡ ಕೂಡಲೇ ಆರೋಪಿಯನ್ನು ಬಂಧಿಸಿ ಜೈಲಿಗೆ ಅಟ್ಟಿಸಿ ನಮಗೆ ನ್ಯಾಯ ಕೊಡಿಸ್ಬೇಕನ್ನುವಂಥ ವಿಚಾರವನ್ನು ನಾನು ಇವತ್ತು ಮಂಡಿಸ್ತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್ ಸುನೀಲ್ ಸಲಗರ್, BV5 ನ್ಯೂಸ್ ಕನ್ನಡ, ಕಲಬುರಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.